ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟಂತಹ ಪ್ರಕರಣ ದಿನೇ ದಿನೇ ತಿರುವನ್ನು ಪಡೆದುಕೊಳ್ತಾ ಹೋಗ್ತಾ ಇತ್ತು. ಈ ಸಂದರ್ಭದಲ್ಲಿ ಒಂದು ರಿಟ್ ಅರ್ಜಿ ಹೈಕೋರ್ಟ್ ಮೆಟ್ಟಿಲನ್ನು ಏರಿತ್ತು. ಅದರಲ್ಲಿ ಪ್ರಮುಖವಾಗಿ ಪ್ರತ್ಯಕ್ಷದರ್ಶಿಗಳು ನಾವು ಶವವನ್ನು ಹೂತಿಟ್ಟಿರುವಂತಹ ಆ ಸ್ಥಳಗಳನ್ನು ನೋಡಿದ್ದೇವೆ ಅನ್ನುವಂಥ ಮಾಹಿತಿಯನ್ನು SIT ಬಳಿಗೆ ಹೋಗಿ ಕೊಟ್ಟಿರ್ತಾರೆ. ಅದನ್ನು ಅವರು ಸರಿಯಾಗಿ ಕ್ರಮವನ್ನು ವಹಿಸಿ ತನಿಖೆ ಮಾಡಿಲ್ಲ, ಉತ್ಖನನ ಮಾಡಿಲ್ಲ ಅನ್ನುವಂಥ ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು. ಇವತ್ತು ಕೂಡ ಅದೇ ಬಗೆಗಿನ ವಿಚಾರಣೆ ಹೈಕೋರ್ಟ್ನ ವಿಭಾಗೀಯ ಪೀಠದಲ್ಲಿ ನಡೆಯುತ್ತೆ. ಅಂಥ ಸಂದರ್ಭದಲ್ಲಿ ಮಹತ್ವದ ಸ್ಫೋಟಕ ಅಂಶಗಳ ಬಗೆಗೆ ವಾದ ಮಂಡನೆ ಆಗಿರುವಂಥದ್ದು, ಅದರ ಬಗೆಗಿನ ವಿವರಣೆಯನ್ನು ಕೊಡ್ತಾ ಹೋಗ್ತೀನಿ. ಧರ್ಮಸ್ಥಳದ ವಿಷಯದಲ್ಲಿ ಅತಿ ದೊಡ್ಡ ಷಡ್ಯಂತ್ರವೇ ನಡೆದಿದೆ. ಷಡ್ಯಂತ್ರದ ಬಗೆಗೆ ಹೈಕೋರ್ಟ್ ಮುಂದೆ ಸರ್ಕಾರದ ಹೇಳಿಕೆ. ಇದು ಸರ್ಕಾರವೇ ಈಗ ಅಧಿಕೃತವಾಗಿ, ಅಂದರೆ ಸರ್ಕಾರಿ ಪರ ವಕೀಲ SPP ಜಗದೀಶ್ ಅವರು ಈ ರೀತಿಯಾದಂತಹ ವಾದ ಮಂಡನೆಯನ್ನು ಮಾಡಿರುವಂಥದ್ದು. ಸ್ಫೋಟಕವಾದಂಥ ಹೇಳಿಕೆಯನ್ನು ಅವರು ಆ ದ್ವಿಸದಸ್ಯ ವಿಭಾಗೀಯ ಪೀಠ ಏನಿರುತ್ತೆ, ಹೈಕೋರ್ಟ್ ವಿಭಾಗೀಯ ಪೀಠ, ಅಲ್ಲಿ ಅವರು ವಾದ ಮಂಡನೆ ಮಾಡುವಂಥ ಸಂದರ್ಭದಲ್ಲಿ ಹೇಳಿರುವಂಥದ್ದು. ಬುರುಡೆ ಗ್ಯಾಂಗ್ನ ಷಡ್ಯಂತ್ರದ ಬಗೆಗೆ ಸರ್ಕಾರಿ ಪರ ವಕೀಲರು ಈ ರೀತಿಯಾದಂಥ ಹೇಳಿಕೆಯನ್ನು ಕೊಡ್ತಾರೆ. ಇವತ್ತಿನ ಈ ಅರ್ಜಿ ವಿಚಾರಣೆಯಲ್ಲಿ ಚಿನ್ನಯ್ಯನ ಹಿಂದೆ ಇದ್ದಂತಹ ಷಡ್ಯಂತ್ರ ಈಗ ಬಯಲಾಗಿದೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಜಡ್ಜ್ ಬಳಿ ಮೊದಲು ಆತ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಾನೆ, 164 ಸ್ಟೇಟ್ಮೆಂಟ್ನನ್ನು ಕೊಟ್ಟಿರ್ತಾನೆ. ಆ ಸ್ಟೇಟ್ಮೆಂಟ್ ಕೂಡ ಸುಳ್ಳು ಎನ್ನುವಂಥದ್ದನ್ನು ಈಗ ಬಟಾ ಬಯಲು ಮಾಡಿರುವಂಥದ್ದು. ಚಿನ್ನಯ್ಯನ ಜೊತೆ ಆ ವಕೀಲರು ಒಂದು ಪ್ರೆಸ್ ನೋಟನ್ನು ಕೂಡ ಕೊಟ್ಟಿರ್ತಾರೆ. ಆ ಪ್ರೆಸ್ ನೋಟ್ ಕೂಡ ಸುಳ್ಳು, ಅವರು ಕೂಡ ಸುಳ್ಳು ಹೇಳಿದ್ದಾರೆ ಅನ್ನುವಂಥ ವಿಷಯವನ್ನು ವಾದ ಮಂಡನೆ ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿ ಸರ್ಕಾರಿ ಪರ ವಕೀಲರು ಹೇಳಿರುವಂಥದ್ದು. 2014ರವರೆಗೆ ಚಿನ್ನಯ್ಯ ಧರ್ಮಸ್ಥಳದಲ್ಲಿ ಕಸ ಗುಡಿಸ್ತಾ ಇದ್ದ, ನನಗೆ ಪಾಪ ಪ್ರಜ್ಞೆ ಕಾಡುತ್ತಿದೆ ಎಂದು ಆರಂಭದಲ್ಲಿ ಹೇಳಿದ್ದ. 2 ವರ್ಷದ ಹಿಂದೆಯೇ ಚಿನ್ನಯ್ಯ ಧರ್ಮಸ್ಥಳಕ್ಕೆ ಬಂದಿದ್ದು ಗೊತ್ತಾಗಿದೆ. ಚಿನ್ನಯ್ಯ ಹೇಳಿದಂಥ 13 ಸ್ಥಳಗಳನ್ನ ನಾವು ಅಗದಿದ್ದೀವಿ, ಉತ್ಖನನ ಮಾಡಿದ್ದೀವಿ. ಆ ಸ್ಥಳಗಳ ಪೈಕಿ ಒಂದು ಕಡೆ ಮಾತ್ರ ಅಸ್ಥಿ ಪಂಜರ ಸಿಕ್ಕಿರುವಂಥದ್ದು. ಅಂದರೆ ಉತ್ಖನನ ಮಾಡುವಂಥ ಸಂದರ್ಭದಲ್ಲಿ ಒಂದು ಕಡೆ ಮಾತ್ರ ಅಸ್ಥಿ ಪಂಜರ ಸಿಗುತ್ತೆ, 2 ಕಡೆ ಮೂಳೆಗಳು ಸಿಕ್ಕಿರುವಂಥದ್ದು. ಆ ಮೂಳೆಗಳು ಪುರುಷನ ಮೂಳೆಗಳು ಅನ್ನುವಂಥದ್ದು ಕೂಡ FSLನ ವರದಿಯಲ್ಲಿ ದೃಢವಾಗಿರುವಂಥದ್ದು. ಇಬ್ಬರ ತಲೆಬುರುಡೆಯನ್ನು ಕೊಟ್ಟಿದ್ದು ಚಿನ್ನಯ್ಯ ಒಪ್ಕೊಂಡಿದ್ದಾನೆ. ಅಂದರೆ ಇದರ ವಿರುದ್ಧ ಷಡ್ಯಂತ್ರ ಆಗಿದೆ, ಬೇರೆಯವರು ನನಗೆ ತಂದು ಆ ತಲೆಬುರುಡೆಗಳನ್ನ ಕೊಟ್ಟಿದ್ದಾನೆ ಅನ್ನುವಂಥದ್ದನ್ನು ತನಿಖೆಯಲ್ಲಿ ಆತ ಒಪ್ಕೊಂಡಿದ್ದಾನೆ. ಈ ಸುದೀರ್ಘವಾದಂಥ ವಾದವನ್ನು SPP ಜಗದೀಶ್ ಅವರು ಇವತ್ತು ಮಾಡಿರುವಂಥದ್ದು. ಅಂದರೆ ಧರ್ಮಸ್ಥಳದಲ್ಲಿ ಷಡ್ಯಂತ್ರ ಆಗಿದೆ, ಧರ್ಮಸ್ಥಳ ಕೇಸ್ನ ವಿರುದ್ಧವಾಗಿ ಷಡ್ಯಂತ್ರ ಆಗಿದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇತ್ತು. ಇಲ್ಲಿವರೆಗೂ ಅಧಿಕೃತವಾಗಿ ಏನಾಗಿದೆ ಅನ್ನುವಂಥ ಬಗೆಗೆ ಮಾಹಿತಿ ಯಾರಿಗೂ ಕೂಡ ಸಿಕ್ಕಿರಲಿಲ್ಲ. ಇವತ್ತು ಸರ್ಕಾರ ಅಧಿಕೃತವಾಗಿ ಈ ಒಂದು ಹೈಕೋರ್ಟ್ನಲ್ಲಿ ಈ ಬಗೆಗೆ ಸ್ಫೋಟಕ ಅಂಶವನ್ನು ಬಟಾ ಬಯಲು ಮಾಡಿರುವಂಥದ್ದು. ಮತ್ತೆ ಉತ್ಖನನ ಕೋರಿ ಅರ್ಜಿಯನ್ನು ಪುರಂದರಗೌಡ ತುಕಾರಾಮ್ ಅವರು ಸಲ್ಲಿಕೆಯನ್ನು ಮಾಡಿರುವಂಥದ್ದು. ಹೆಚ್ಚುವರಿ ಮಾಹಿತಿ ಏನಿದೆ ಹಾಗಾದರೆ ಅನ್ನುವಂಥದ್ದನ್ನು ಪ್ರಶ್ನೆಯನ್ನು ಇಲ್ಲಿ ಜಡ್ಜ್ ಅವರು ಮಾಡ್ತಾರೆ, ಡಿಫೆನ್ಸ್ ಅವರಿಗೆ ಮಾಡಿರುವಂಥದ್ದು. ಅಂದರೆ ನಿಮ್ಮ ಬಳಿ ನೀವು ಆ ಉತ್ಖನನ ಮತ್ತೆ ಮಾಡಬೇಕಂತ ಹೇಳ್ತಾ ಇದ್ದೀರಲ್ಲ, ಹಾಗಿದ್ರೆ ನಿಮ್ಮ ಬಳಿ ಚಿನ್ನಯ್ಯನಿಗಿಂತ ಹೆಚ್ಚಾಗಿ ಏನು ಮಾಹಿತಿ ಇದೆ, ಹಾಗಿದ್ರೆ ಅದನ್ನು ನೀವು ಹೇಳಬಹುದಾ ಅನ್ನುವಂಥದ್ದನ್ನ ಹೇಳ್ತಾರೆ. ಆಗ ನಿಮ್ಮ ಬಳಿ ಏನು ಹೆಚ್ಚಿನ ಮಾಹಿತಿ ಇದೆ ಅನ್ನುವಂಥದ್ದನ್ನು ಕೇಳಿದಾಗ ಅವಕಾಶ ಮಾತ್ರ. ಅಂದರೆ ಇಲ್ಲಿ ಪ್ರಮುಖವಾಗಿ ಅವರು ಕೇಳಿರುವಂಥದ್ದು ಚಿನ್ನಯ್ಯ ಹೇಳಿರುವಂಥ ಸ್ಥಳಗಳು ಏನು ತೋರಿಸಿದ್ದಾನೆ ಅಲ್ಲಿ ನಮಗೆ ಆತನಿಗಿಂತ ಹೆಚ್ಚಿನ ಮಾಹಿತಿ ಇದೆ ಅನ್ನುವಂಥದ್ದನ್ನು ಇಲ್ಲಿ ದೀಪಕ್ ಕುಸ್ಲಾ ಅವರು ಹೇಳ್ತಾರೆ. ಆಗ ಒಂದು ಪ್ರಶ್ನೆಯನ್ನು ಜಡ್ಜ್ ಅವರು ಹೇಳಿರುವಂಥದ್ದು, ನಾವು ಪದೇ ಪದೇ ಅವಕಾಶಗಳನ್ನ ಕೊಟ್ಟಂತ ಹೋದಾಗ ಬೇರೆಯವರಿಗೆ ಇಲ್ಲಿ ಷಡ್ಯಂತ್ರ ಮಾಡಲು ಅವಕಾಶ ಕೊಟ್ಟಂತ ಆಗೋದಿಲ್ವೇ ಅನ್ನುವಂಥ ಒಂದು ಪ್ರಶ್ನೆಯಲ್ಲಿ ಇಡ್ತಾ ಹೋಗ್ತಾರೆ. ನಿಮ್ಮ ಬಳಿ ಮಾಹಿತಿ ಏನಿದೆ ಮೊದಲು ಕೊಡಿ, ಆ ಬಗ್ಗೆ ನಾವು ಕೋರ್ಟ್ ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನು ಇಲ್ಲಿ ಹೈಕೋರ್ಟ್ ನ್ಯಾಯಮೂರ್ತಿಯಾಗಿರುವಂತಹ ನಾಗಪ್ರಸನ್ನ ಅವರು ಸೂಚನೆಯನ್ನು ಕೊಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಮತ್ತೆ SPP ಜಗದೀಶ್ ಅವರು ಕೂಡ ವಾದವನ್ನು ಮಂಡನೆ ಮಾಡ್ತಾ ಹೋಗ್ತಾ ಇರ್ತಾರೆ. ಅನನ್ಯ ಭಟ್ ನಾಪತ್ತೆ ಕೇಸ್ ಬರುತ್ತೆ, ಷಡ್ಯಂತ್ರ ಹೇಗಾಗಿದೆ ಅನ್ನುವಂಥದ್ದನ್ನು ನೋಡ್ತಾ ಹೋದಾಗ ಅನನ್ಯ ಭಟ್ ಬರ್ತಾರೆ. ಅನನ್ಯ ಭಟ್ ನಾಪತ್ತೆ ಕೇಸನ್ನು ಸುಜಾತ ಭಟ್ ಅವರು ದೂರಿದ್ರು. ಅಲ್ಲಿ ಇವರು ಒಂದು ಆರೋಪವನ್ನು ಮಾಡ್ತಾರೆ, ಅನನ್ಯ ಭಟ್ ಎಂಬ ಆ ಯುವತಿಯೇ ಇರಲಿಲ್ಲ, ವಿಚಾರಣೆಯ ಸಂದರ್ಭದಲ್ಲಿ ಅನನ್ಯ ಭಟ್ ಇಲ್ಲ ಎಂಬ ವಿಷಯವನ್ನು ಗೊತ್ತಾಗಿರುವಂಥದ್ದು. ಸುಜಾತ ಭಟ್ ಪರ ವಕೀಲರು ಪ್ರೆಸ್ ನೋಟನ್ನು ರಿಲೀಸ್ ಮಾಡಿದ್ರು. ಇಲ್ಲಿ ಏನು ನಡೀತಿದೆ ಹಾಗಾದರೆ ಅದರ ಬಗೆಗೆ ಗೊಂದಲವಾಗಿ ಕಾಣ್ತಾ ಇರುವಂಥದ್ದು. ಅಂದರೆ ಷಡ್ಯಂತ್ರ ಆಗಿದೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಉದಾಹರಣೆ ಅನ್ನುವಂಥ ಹಂತದಲ್ಲಿ ಅವರು ಹೇಳ್ತಾ ಹೋಗ್ತಾರೆ. ಆ ಮೂಲಕ ಅವ್ರು ಹೇಳ್ತಾ ಇದ್ದಾರೆ, ಧರ್ಮಸ್ಥಳದ ಕೇಸ್ ಏನಿದೆ ಇದರ ಹಿಂದೆ ಷಡ್ಯಂತ್ರ ಆಗಿದೆ, ಚಿನ್ನಯ್ಯ ಕೂಡ ಅಲ್ಲಿ ಭಾಗಿಯಾಗಿದ್ದ ಅನ್ನೋದರ ಮುಖಾಂತರ ಹೇಳಿ ಈ ರಿಟ್ ಅರ್ಜಿಯನ್ನು, ಅಂದರೆ ಮತ್ತೆ ಉತ್ಖನನ ಆಗಬಾರ್ದು ಅನ್ನೋದನ್ನು ತಿಳಿಸ್ತಾರೆ. ಈ ಮಧ್ಯೆ ಒಂದು ಮಹತ್ವವಾದ ಬೆಳವಣಿಗೆ ಆಗುತ್ತೆ. ಹಾಗಾದರೆ ಚಿನ್ನಯ್ಯನ ಒಂದು ಹೇಳಿಕೆ ದಾಖಲು ಮಾಡ್ಕೊಂಡಿಲ್ವಾ, 164 ಹೇಳಿಕೆ ದಾಖಲನ್ನು ಮಾಡ್ಕೊಂಡಿಲ್ವಾ ಅನ್ನುವಂಥ ಪ್ರಶ್ನೆಯನ್ನು ಮ್ಯಾಜಿಸ್ಟ್ರೇಟ್ಗೆ ಕೇಳುವಂಥದ್ದನ್ನ ಪ್ರಶ್ನೆಯನ್ನು
ಕೇಳುವಂಥ ಕೆಲಸವನ್ನು ಜಡ್ಜ್ ಮಾಡ್ತಾರೆ. ಆ ಸಮಯದಲ್ಲಿ ಮೆಮೋವನ್ನು ಸಲ್ಲಿಕೆ ಮಾಡಬೇಕು. 26ರವರೆಗೂ ಅದಕ್ಕೆ ಅವಕಾಶವನ್ನು ಕೊಡ್ತೀವಿ ಅನ್ನುವಂಥದ್ದನ್ನು ತಿಳಿಸಿ ಈ ಒಂದು ರಿಟ್ ಅರ್ಜಿಯ ವಿಚಾರಣೆಯನ್ನು ಸೆಪ್ಟೆಂಬರ್ 25ಕ್ಕೆ ನ್ಯಾಯಮೂರ್ತಿಗಳು ಮುಂದೂಡಿಕೆ ಮಾಡ್ತಾ ಇದ್ದಾರೆ. ಹಾಗಾದರೆ ಒಟ್ಟಾರೆಯಾಗಿ ಈ ಷಡ್ಯಂತ್ರ, ಈ ಒಂದು ಏನು ಪ್ರಕರಣ ಇತ್ತು, ಈ ಎಲ್ಲ ಪ್ರಹಸನಕ್ಕೂ ಕೂಡ ಸರ್ಕಾರ ಪ್ರಮುಖವಾಗಿ ಇಲ್ಲಿ ದೊಡ್ಡದಾದಂತಹ ಸತ್ಯವನ್ನು ಬಯಲು ಮಾಡುವ ಮೂಲಕ ಒಂದು ಉತ್ತರವನ್ನು ಕೊಟ್ಟಿರುವಂಥದ್ದು. ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟಂತಹ ಪ್ರಕರಣ ದಿನೇ ದಿನೇ ತಿರುವನ್ನು ಪಡೆದುಕೊಳ್ತಾ ಹೋಗ್ತಾ ಇತ್ತು. ಈ ಸಂದರ್ಭದಲ್ಲಿ ಒಂದು ರಿಟ್ ಅರ್ಜಿ ಹೈಕೋರ್ಟ್ ಮೆಟ್ಟಿಲನ್ನು ಏರಿತ್ತು. ಅದರಲ್ಲಿ ಪ್ರಮುಖವಾಗಿ ಪ್ರತ್ಯಕ್ಷದರ್ಶಿಗಳು ನಾವು ಶವವನ್ನು ಹೂತಿಟ್ಟಿರುವಂತಹ ಆ ಸ್ಥಳಗಳನ್ನು ನೋಡಿದ್ದೇವೆ ಅನ್ನುವಂಥ ಮಾಹಿತಿಯನ್ನು SIT ಬಳಿಗೆ ಹೋಗಿ ಕೊಟ್ಟಿರ್ತಾರೆ. ಅದನ್ನು ಅವರು ಸರಿಯಾಗಿ ಕ್ರಮವನ್ನು ವಹಿಸಿ ತನಿಖೆ ಮಾಡಿಲ್ಲ, ಉತ್ಖನನ ಮಾಡಿಲ್ಲ ಅನ್ನುವಂಥ ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು. ಇವತ್ತು ಕೂಡ ಅದೇ ಬಗೆಗಿನ ವಿಚಾರಣೆ ಹೈಕೋರ್ಟ್ನ ವಿಭಾಗೀಯ ಪೀಠದಲ್ಲಿ ನಡೆಯುತ್ತೆ. ಅಂಥ ಸಂದರ್ಭದಲ್ಲಿ ಮಹತ್ವದ ಸ್ಫೋಟಕ ಅಂಶಗಳ ಬಗೆಗೆ ವಾದ ಮಂಡನೆ ಆಗಿರುವಂಥದ್ದು, ಅದರ ಬಗೆಗಿನ ವಿವರಣೆಯನ್ನು ಕೊಡ್ತಾ ಹೋಗ್ತೀನಿ. ಧರ್ಮಸ್ಥಳದ ವಿಷಯದಲ್ಲಿ ಅತಿ ದೊಡ್ಡ ಷಡ್ಯಂತ್ರವೇ ನಡೆದಿದೆ. ಷಡ್ಯಂತ್ರದ ಬಗೆಗೆ ಹೈಕೋರ್ಟ್ ಮುಂದೆ ಸರ್ಕಾರದ ಹೇಳಿಕೆ. ಇದು ಸರ್ಕಾರವೇ ಈಗ ಅಧಿಕೃತವಾಗಿ, ಅಂದರೆ ಸರ್ಕಾರಿ ಪರ ವಕೀಲ SPP ಜಗದೀಶ್ ಅವರು ಈ ರೀತಿಯಾದಂತಹ ವಾದ ಮಂಡನೆಯನ್ನು ಮಾಡಿರುವಂಥದ್ದು. ಸ್ಫೋಟಕವಾದಂಥ ಹೇಳಿಕೆಯನ್ನು ಅವರು ಆ ದ್ವಿಸದಸ್ಯ ವಿಭಾಗೀಯ ಪೀಠ ಏನಿರುತ್ತೆ, ಹೈಕೋರ್ಟ್ ವಿಭಾಗೀಯ ಪೀಠ, ಅಲ್ಲಿ ಅವರು ವಾದ ಮಂಡನೆ ಮಾಡುವಂಥ ಸಂದರ್ಭದಲ್ಲಿ ಹೇಳಿರುವಂಥದ್ದು. ಬುರುಡೆ ಗ್ಯಾಂಗ್ನ ಷಡ್ಯಂತ್ರದ ಬಗೆಗೆ ಸರ್ಕಾರಿ ಪರ ವಕೀಲರು ಈ ರೀತಿಯಾದಂಥ ಹೇಳಿಕೆಯನ್ನು ಕೊಡ್ತಾರೆ. ಇವತ್ತಿನ ಈ ಅರ್ಜಿ ವಿಚಾರಣೆಯಲ್ಲಿ ಚಿನ್ನಯ್ಯನ ಹಿಂದೆ ಇದ್ದಂತಹ ಷಡ್ಯಂತ್ರ ಈಗ ಬಯಲಾಗಿದೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಜಡ್ಜ್ ಬಳಿ ಮೊದಲು ಆತ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಾನೆ, 164 ಸ್ಟೇಟ್ಮೆಂಟ್ನನ್ನು ಕೊಟ್ಟಿರ್ತಾನೆ. ಆ ಸ್ಟೇಟ್ಮೆಂಟ್ ಕೂಡ ಸುಳ್ಳು ಎನ್ನುವಂಥದ್ದನ್ನು ಈಗ ಬಟಾ ಬಯಲು ಮಾಡಿರುವಂಥದ್ದು. ಚಿನ್ನಯ್ಯನ ಜೊತೆ ಆ ವಕೀಲರು ಒಂದು ಪ್ರೆಸ್ ನೋಟನ್ನು ಕೂಡ ಕೊಟ್ಟಿರ್ತಾರೆ. ಆ ಪ್ರೆಸ್ ನೋಟ್ ಕೂಡ ಸುಳ್ಳು, ಅವರು ಕೂಡ ಸುಳ್ಳು ಹೇಳಿದ್ದಾರೆ ಅನ್ನುವಂಥ ವಿಷಯವನ್ನು ವಾದ ಮಂಡನೆ ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿ ಸರ್ಕಾರಿ ಪರ ವಕೀಲರು ಹೇಳಿರುವಂಥದ್ದು. 2014ರವರೆಗೆ ಚಿನ್ನಯ್ಯ ಧರ್ಮಸ್ಥಳದಲ್ಲಿ ಕಸ ಗುಡಿಸ್ತಾ ಇದ್ದ, ನನಗೆ ಪಾಪ ಪ್ರಜ್ಞೆ ಕಾಡುತ್ತಿದೆ ಎಂದು ಆರಂಭದಲ್ಲಿ ಹೇಳಿದ್ದ. 2 ವರ್ಷದ ಹಿಂದೆಯೇ ಚಿನ್ನಯ್ಯ ಧರ್ಮಸ್ಥಳಕ್ಕೆ ಬಂದಿದ್ದು ಗೊತ್ತಾಗಿದೆ. ಚಿನ್ನಯ್ಯ ಹೇಳಿದಂಥ 13 ಸ್ಥಳಗಳನ್ನ ನಾವು ಅಗದಿದ್ದೀವಿ, ಉತ್ಖನನ ಮಾಡಿದ್ದೀವಿ. ಆ ಸ್ಥಳಗಳ ಪೈಕಿ ಒಂದು ಕಡೆ ಮಾತ್ರ ಅಸ್ಥಿ ಪಂಜರ ಸಿಕ್ಕಿರುವಂಥದ್ದು. ಅಂದರೆ ಉತ್ಖನನ ಮಾಡುವಂಥ ಸಂದರ್ಭದಲ್ಲಿ ಒಂದು ಕಡೆ ಮಾತ್ರ ಅಸ್ಥಿ ಪಂಜರ ಸಿಗುತ್ತೆ, 2 ಕಡೆ ಮೂಳೆಗಳು ಸಿಕ್ಕಿರುವಂಥದ್ದು. ಆ ಮೂಳೆಗಳು ಪುರುಷನ ಮೂಳೆಗಳು ಅನ್ನುವಂಥದ್ದು ಕೂಡ FSLನ ವರದಿಯಲ್ಲಿ ದೃಢವಾಗಿರುವಂಥದ್ದು. ಇಬ್ಬರ ತಲೆಬುರುಡೆಯನ್ನು ಕೊಟ್ಟಿದ್ದು ಚಿನ್ನಯ್ಯ ಒಪ್ಕೊಂಡಿದ್ದಾನೆ. ಅಂದರೆ ಇದರ ವಿರುದ್ಧ ಷಡ್ಯಂತ್ರ ಆಗಿದೆ, ಬೇರೆಯವರು ನನಗೆ ತಂದು ಆ ತಲೆಬುರುಡೆಗಳನ್ನ ಕೊಟ್ಟಿದ್ದಾನೆ ಅನ್ನುವಂಥದ್ದನ್ನು ತನಿಖೆಯಲ್ಲಿ ಆತ ಒಪ್ಕೊಂಡಿದ್ದಾನೆ. ಈ ಸುದೀರ್ಘವಾದಂಥ ವಾದವನ್ನು SPP ಜಗದೀಶ್ ಅವರು ಇವತ್ತು ಮಾಡಿರುವಂಥದ್ದು. ಅಂದರೆ ಧರ್ಮಸ್ಥಳದಲ್ಲಿ ಷಡ್ಯಂತ್ರ ಆಗಿದೆ, ಧರ್ಮಸ್ಥಳ ಕೇಸ್ನ ವಿರುದ್ಧವಾಗಿ ಷಡ್ಯಂತ್ರ ಆಗಿದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇತ್ತು. ಇಲ್ಲಿವರೆಗೂ ಅಧಿಕೃತವಾಗಿ ಏನಾಗಿದೆ ಅನ್ನುವಂಥ ಬಗೆಗೆ ಮಾಹಿತಿ ಯಾರಿಗೂ ಕೂಡ ಸಿಕ್ಕಿರಲಿಲ್ಲ. ಇವತ್ತು ಸರ್ಕಾರ ಅಧಿಕೃತವಾಗಿ ಈ ಒಂದು ಹೈಕೋರ್ಟ್ನಲ್ಲಿ ಈ ಬಗೆಗೆ ಸ್ಫೋಟಕ ಅಂಶವನ್ನು ಬಟಾ ಬಯಲು ಮಾಡಿರುವಂಥದ್ದು. ಮತ್ತೆ ಉತ್ಖನನ ಕೋರಿ ಅರ್ಜಿಯನ್ನು ಪುರಂದರಗೌಡ ತುಕಾರಾಮ್ ಅವರು ಸಲ್ಲಿಕೆಯನ್ನು ಮಾಡಿರುವಂಥದ್ದು. ಹೆಚ್ಚುವರಿ ಮಾಹಿತಿ ಏನಿದೆ ಹಾಗಾದರೆ ಅನ್ನುವಂಥದ್ದನ್ನು ಪ್ರಶ್ನೆಯನ್ನು ಇಲ್ಲಿ ಜಡ್ಜ್ ಅವರು ಮಾಡ್ತಾರೆ, ಡಿಫೆನ್ಸ್ ಅವರಿಗೆ ಮಾಡಿರುವಂಥದ್ದು. ಅಂದರೆ ನಿಮ್ಮ ಬಳಿ ನೀವು ಆ ಉತ್ಖನನ ಮತ್ತೆ ಮಾಡಬೇಕಂತ ಹೇಳ್ತಾ ಇದ್ದೀರಲ್ಲ, ಹಾಗಿದ್ರೆ ನಿಮ್ಮ ಬಳಿ ಚಿನ್ನಯ್ಯನಿಗಿಂತ ಹೆಚ್ಚಾಗಿ ಏನು ಮಾಹಿತಿ ಇದೆ, ಹಾಗಿದ್ರೆ ಅದನ್ನು ನೀವು ಹೇಳಬಹುದಾ ಅನ್ನುವಂಥದ್ದನ್ನ ಹೇಳ್ತಾರೆ. ಆಗ ನಿಮ್ಮ ಬಳಿ ಏನು ಹೆಚ್ಚಿನ ಮಾಹಿತಿ ಇದೆ ಅನ್ನುವಂಥದ್ದನ್ನು ಕೇಳಿದಾಗ ಅವಕಾಶ ಮಾತ್ರ. ಅಂದರೆ ಇಲ್ಲಿ ಪ್ರಮುಖವಾಗಿ ಅವರು ಕೇಳಿರುವಂಥದ್ದು ಆ ಚಿನ್ನಯ್ಯ ಹೇಳಿರುವಂಥ ಸ್ಥಳಗಳು ಏನು ತೋರಿಸಿದ್ದಾನೆ ಅಲ್ಲಿ ನಮಗೆ ಆತನಿಗಿಂತ ಹೆಚ್ಚಿನ ಮಾಹಿತಿ ಇದೆ ಅನ್ನುವಂಥದ್ದನ್ನು ಇಲ್ಲಿ ದೀಪಕ್ ಕುಸ್ಲಾ ಅವರು ಹೇಳ್ತಾರೆ. ಆಗ ಒಂದು ಪ್ರಶ್ನೆಯನ್ನು ಜಡ್ಜ್ ಅವರು ಹೇಳಿರುವಂಥದ್ದು, ನಾವು ಪದೇ ಪದೇ ಅವಕಾಶಗಳನ್ನ ಕೊಟ್ಟಂತ ಹೋದಾಗ ಬೇರೆಯವರಿಗೆ ಇಲ್ಲಿ ಷಡ್ಯಂತ್ರ ಮಾಡಲು ಅವಕಾಶ ಕೊಟ್ಟಂತ ಆಗೋದಿಲ್ವೇ ಅನ್ನುವಂಥ ಒಂದು ಪ್ರಶ್ನೆಯಲ್ಲಿ ಇಡ್ತಾ ಹೋಗ್ತಾರೆ. ನಿಮ್ಮ ಬಳಿ ಮಾಹಿತಿ ಏನಿದೆ ಮೊದಲು ಕೊಡಿ, ಆ ಬಳಿಕ ಆ ಬಗ್ಗೆ ನಾವು ಕೋರ್ಟ್ ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನು ಇಲ್ಲಿ ಹೈಕೋರ್ಟ್ ನ್ಯಾಯಮೂರ್ತಿಯಾಗಿರುವಂತಹ ನಾಗಪ್ರಸನ್ನ ಅವರು ಸೂಚನೆಯನ್ನು ಕೊಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಮತ್ತೆ SPP ಜಗದೀಶ್ ಅವರು ಕೂಡ ವಾದವನ್ನು ಮಂಡನೆ ಮಾಡ್ತಾ ಹೋಗ್ತಾ ಇರ್ತಾರೆ. ಅನನ್ಯ ಭಟ್ ನಾಪತ್ತೆ ಕೇಸ್ ಬರುತ್ತೆ, ಷಡ್ಯಂತ್ರ ಹೇಗಾಗಿದೆ ಅನ್ನುವಂಥದ್ದನ್ನು ನೋಡ್ತಾ ಹೋದಾಗ ಅನನ್ಯ ಭಟ್ ಬರ್ತಾರೆ. ಅನನ್ಯ ಭಟ್ ನಾಪತ್ತೆ ಕೇಸನ್ನು ಸುಜಾತ ಭಟ್ ಅವರು ದೂರಿದ್ರು. ಅಲ್ಲಿ ಇವರು ಒಂದು ಆರೋಪವನ್ನು ಮಾಡ್ತಾರೆ, ಅನನ್ಯ ಭಟ್ ಎಂಬ ಆ ಯುವತಿಯೇ ಇರಲಿಲ್ಲ, ವಿಚಾರಣೆಯ ಸಂದರ್ಭದಲ್ಲಿ ಅನನ್ಯ ಭಟ್ ಇಲ್ಲ ಎಂಬ ವಿಷಯವನ್ನು
ಗೊತ್ತಾಗಿರುವಂಥದ್ದು. ಸುಜಾತ ಭಟ್ ಪರ ವಕೀಲರು ಪ್ರೆಸ್ ನೋಟನ್ನು ರಿಲೀಸ್ ಮಾಡಿದ್ರು. ಇಲ್ಲಿ ಏನು ನಡೀತಿದೆ ಹಾಗಾದರೆ ಅದ್ರ ಬಗ್ಗೆ ಗೊಂದಲವಾಗಿ ಕಾಣ್ತಾ ಇರುವಂಥದ್ದು. ಅಂದರೆ ಷಡ್ಯಂತ್ರ ಆಗಿದೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಉದಾಹರಣೆ ಅನ್ನುವಂಥ ಹಂತದಲ್ಲಿ ಅವರು ಹೇಳ್ತಾ ಹೋಗ್ತಾರೆ. ಆ ಮೂಲಕ ಅವ್ರು ಹೇಳ್ತಾ ಇದ್ದಾರೆ, ಧರ್ಮಸ್ಥಳದ ಕೇಸ್ ಏನಿದೆ ಇದರ ಹಿಂದೆ ಷಡ್ಯಂತ್ರ ಆಗಿದೆ, ಚಿನ್ನಯ್ಯ ಕೂಡ ಅಲ್ಲಿ ಭಾಗಿಯಾಗಿದ್ದ ಅನ್ನೋದರ ಮುಖಾಂತರ ಹೇಳಿ ಈ ರಿಟ್ ಅರ್ಜಿಯನ್ನು ಅಂದರೆ ಮತ್ತೆ ಉತ್ಖನನ ಆಗಬಾರ್ದು ಅನ್ನೋದನ್ನ ತಿಳಿಸ್ತಾರೆ. ಈ ಮಧ್ಯೆ ಒಂದು ಮಹತ್ವವಾದ ಬೆಳವಣಿಗೆ ಆಗುತ್ತೆ. ಹಾಗಾದರೆ ಚಿನ್ನಯ್ಯನ ಒಂದು ಹೇಳಿಕೆ ದಾಖಲು ಮಾಡ್ಕೊಂಡಿಲ್ವಾ, 164 ಹೇಳಿಕೆ ದಾಖಲನ್ನು ಮಾಡ್ಕೊಂಡಿಲ್ವಾ ಅನ್ನುವಂತಹ ಪ್ರಶ್ನೆಯನ್ನು ಮ್ಯಾಜಿಸ್ಟ್ರೇಟ್ಗೆ ಕೇಳುವಂಥ ಕೆಲಸವನ್ನು ಜಡ್ಜ್ ಮಾಡ್ತಾರೆ. ಆ ಸಮಯದಲ್ಲಿ ಮೆಮೋವನ್ನು ಸಲ್ಲಿಕೆ ಮಾಡಬೇಕು, 26ರವರೆಗೂ ಅದಕ್ಕೆ ಅವಕಾಶವನ್ನು ಕೊಡ್ತೀವಿ ಅನ್ನುವಂಥದ್ದನ್ನು ತಿಳಿಸಿ ಈ ಒಂದು ರಿಟ್ ಅರ್ಜಿಯ ವಿಚಾರಣೆಯನ್ನು ಸೆಪ್ಟೆಂಬರ್ 25ಕ್ಕೆ ನ್ಯಾಯಮೂರ್ತಿಗಳು ಮುಂದೂಡಿಕೆ ಮಾಡ್ತಾ ಇದ್ದಾರೆ. ಹಾಗಾದರೆ ಒಟ್ಟಾರೆಯಾಗಿ ಈ ಷಡ್ಯಂತ್ರ, ಈ ಒಂದು ಏನು ಪ್ರಕರಣ ಇತ್ತು, ಈ ಎಲ್ಲ ಪ್ರಹಸನಕ್ಕೂ ಕೂಡ ಸರ್ಕಾರ ಪ್ರಮುಖವಾಗಿ ಇಲ್ಲಿ ದೊಡ್ಡದಾದಂತಹ ಸತ್ಯವನ್ನು ಬಯಲು ಮಾಡುವ ಮೂಲಕ ಒಂದು ಉತ್ತರವನ್ನು ಕೊಟ್ಟಿರುವಂಥದ್ದು.